ನಮಸ್ಕಾರ ಎಲ್ರಿಗೂ. ಇವತ್ತು ಒಂದು ಅನ್ಬಾಕ್ಸಿಂಗ್ ಮಾಡೋಣ ಅಂತ ಅನ್ಕೊಂಡೆ. DJI Action 4 ಇಂದು ನಾನು ತಗೊಂಡ್ಬಿಟ್ಟು ತುಂಬಾನೇ ದಿನ ಆಗಿದೆ. ಅನ್ಬಾಕ್ಸ್ ಸಮೇತ ಮಾಡಿರ್ಲಿಲ್ಲ, ನಾನು ಹಾಗೆ ಇಟ್ಕೊಂಡಿದ್ದೆ. ಪರ್ಟಿಕ್ಯುಲರ್ ಆಗಿ ನಾನು DJI Action 4 ನ ಯಾಕೆ ತಗೊಂಡೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ಬಾಕ್ಸ್ ಒಳಗೆ ಏನೇನು ಸಿಗತ್ತೆ ಅಂತ ನೋಡ್ಬಿಡೋಣ. ಕ್ಯಾಮ್ರಾ ಜೊತೆ ನಾನು ಇನ್ನೊಂದು ಮೈಕ್ ಬೈ ಮಾಡಿದೆ. DJI ಮೈಕ್ ಟು DJI ಇದೆ. ಇದು DJI Action 4 ನ ಬೈ ಮಾಡ್ಬೇಕಂತ ಇದ್ರೆ ಅಡ್ವೆಂಚರ್ ಕಾಂಬೋನ ಬೈ ಮಾಡಿ, ಯಾಕಂದ್ರೆ ವರ್ತ್ ಅದು ಅಡಿಷನಲ್ ಬ್ಯಾಟ್ರಿ ಜೊತೆ ಬರುತ್ತೆ. ಓಪನ್ ಮಾಡೋಣ, ಗೊತ್ತಾಗ್ಬಿಡತ್ತೆ. ಇದ್ರೊಳಗಡೆ 2 ಬಾಕ್ಸ್ ಇದೆ, ಆಕ್ಸೆಸರೀಸ್ ಮತ್ತು ಆ್ಯಕ್ಷನ್ ಕ್ಯಾಮ್ರಾದು. ಒಳಗಡೆ ಒಂದು ಸೆಲ್ಫಿ ಸ್ಟಿಕ್ ಇರುತ್ತೆ. 1.5 ಮೀಟರ್ ಎಕ್ಸ್ಟೆನ್ಷನ್ ರಾಡ್. ಇದು ಚೆನ್ನಾಗಿದೆ ಈ ಸೆಲ್ಫಿ ಸ್ಟಿಕ್. ಫಸ್ಟು ಕ್ಯಾಮ್ರಾ ಚೆಕ್ ಮಾಡೋಣ. ಇದು ಕ್ಯಾಮ್ರಾ. ಸಕ್ಕತ್ತಾಗಿದೆ ಮಾತ್ರ ಇದು. ಅದನ್ನ ಹೋಗೋಸಕ್ಕೆ ಮನ್ಸು ಬರಲ್ಲ, ಏನಕ್ಕಂತ ಗೊತ್ತಿಲ್ಲ, ಸುಮ್ಮನೆ ವೇಸ್ಟ್ ಅದು. ಇಲ್ಲಿ ಬ್ಯಾಟ್ರಿ ಹಾಕ್ಬೋದು ಮೆಮೊರಿ ಕಾರ್ಡಿಗೆ. ಇಲ್ಲಿಂದ ಎಕ್ಸ್ಟರ್ನಲ್ ಮೈಕ್ ನಾನು ಕನೆಕ್ಟ್ ಮಾಡ್ಬೋದು ಅಥವಾ ಚಾರ್ಜು ಮಾಡ್ಬೋದು. ಬಟ್ ಇಲ್ಲಿರೋದು C ಟೈಪ್. ಕೇಸ್ನ ಚೆಕ್ ಮಾಡೋಣ. ತುಂಬಾ ಪ್ರೀಮಿಯಮ್ ಆಗುತ್ತೆ. ಇದೊಂದು ಕೇಸ್ ಬರುತ್ತೆ. ಇದನ್ನ ಹೆಲ್ಮೆಟ್ ಅಥವಾ ಎಲ್ಲಾದರೂ ಮೌಂಟ್ ಮಾಡ್ಬೋದು. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಇವುಗಳಿಂದು. ಬ್ರ್ಯಾಂಡಿ ಎಲ್ಲಿಗೆ ಬಂದಿದ್ದು? ಇಲ್ಲೇ ನಾನು ತಿಂತಾ ಇಲ್ಲ, ಚಾಕ್ಲೇಟ್ ಅಲ್ಲ ಇದು. ಚಾಕ್ಲೇಟ್ ಅಂದ್ಕೊಂಡ. ಇದು ಅಡಾಪ್ಟರ್ ಮೌಂಟು. ತುಂಬ ಯೂಸ್ಫುಲ್ ಇದು. ಯಾಕಂತ ಹೇಳಿದ್ರೆ ಇದು ಮ್ಯಾಗ್ನೆಟಿಕ್. ಇಲ್ಲಿ ನೋಡಿ, ಇಲ್ಲಿ ಈಸಿ ಇದು. ಹಿಂಗೆ ಮಾಡಿಬಿಟ್ರೆ ಆಯಿತು, ಸ್ಟಿಕ್ ಆಗಿಬಿಡತ್ತೆ ಇದು. ಇಲ್ಲಿ 2 ಕಡೆ ಲಾಕ್ ಆಗುತ್ತೆ. ತುಂಬಾ ಸ್ಟಡಿ ಆಗಿದೆ. ಇಲ್ಲಿ ನೋಡಿ, ನೀವು ಬರೀ ಆ್ಯಕ್ಷನ್ ಕ್ಯಾಮ್ರಾನ ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇದ್ರೆ ವರ್ಟಿಕಲಾಗಿ ಮೌಂಟ್ ಮಾಡೋಕ್ಕಾಗಲ್ಲ. ವರ್ಟಿಕಲಾಗಿ ಮೌಂಟ್ ಮಾಡಬೇಕಾದ್ರೆ ಕೇಸ್ನ ಯೂಸ್ ಮಾಡಬೇಕಾಗತ್ತೆ. ಕ್ಯಾಮ್ರಾನ ಸ್ವಲ್ಪ ಸೈಡಿಗೆ ಇಡೋಣ. ಉಳಿದಿದ್ದ ಆಕ್ಸೆಸರೀಸ್ನ ಚೆಕ್ ಮಾಡೋಣ ಇವಾಗ. ಕೇಬಲ್, ಮಿನಿ ಮೌಂಟ್, ಇದು ಬ್ಯಾಟ್ರಿ ಕೇಸ್. ಇದು 3 ಬ್ಯಾಟ್ರೀಸ್ ಇರುತ್ತೆ. ಇವಾಗೆಲ್ಲೋ ಇದೆ ಚಾರ್ಜ್ ಮಾಡ್ಬೇಕಂತ. ಫುಲ್ ಗ್ರೀನ್ ಆದರೆ ಆಬ್ವಿಯಸ್ ಆಗಿ ಕಂಪ್ಲೀಟ್ ಚಾರ್ಜ್ ಆಗಿದೆ ಅಂತ. ಕ್ವಿಕ್ ಚಾರ್ಜಿಂಗ್ ಆಗುತ್ತೆ ಇದರಲ್ಲಿ. ತುಂಬಾ ಚೆನ್ನಾಗಿದೆ ಇದು. ಇದನ್ನ ನೀವು ಪವರ್ ಬ್ಯಾಂಕ್ ತರಾನು ಯೂಸ್ ಮಾಡ್ಬೋದು. ಬ್ಯಾಟ್ರೀಸ್ ಹಾಕೊಂಡ್ಬಿಟ್ಟು ಎಮರ್ಜೆನ್ಸಿಯಲ್ಲಿ ಚಾರ್ಜ್ ಮಾಡೋಕ್ಕಾಗತ್ತೆ. ಮೊಬೈಲ್ನ ಕ್ಯಾರಿ ಮಾಡೋಕ್ಕೆ ತುಂಬಾ ಕಾಂಪ್ಯಾಕ್ಟ್ ಆಗಿದೆ. ತುಂಬಾನೇ ಯೂಸ್ಫುಲ್ ಆಗತ್ತೆ ಇದು. ಇದು ಲೆನ್ಸ್ ಪ್ರೊಟೆಕ್ಟರ್. ಗ್ಲಾಸ್ ಇರಲ್ಲ ಇದರಲ್ಲಿ. ಪ್ರೊಟೆಕ್ಟಿವ್ ಗ್ಲಾಸ್ ಹೊಡೆದಾಗ ಯೂಸ್ ಮಾಡ್ಬೋದು. ಇದನ್ನ ವಾಟರ್ ಪ್ರೂಫ್ ಇರಲ್ಲ, ಯಾಕಂದ್ರೆ ಗ್ಲಾಸ್ ಇರಲ್ಲ. ಡಾಕ್ಯುಮೆಂಟ್ಸ್, ಲೈಟ್ ಕಟ್ ಅಂತ ಅನ್ನೋ ಒಂದು ಆ್ಯಪ್ ಬೇರೆ ಇದೆ ಅವ್ರದ್ದೇ, ವಿಡಿಯೋ ಎಡಿಟಿಂಗ್ಗೋಸ್ಕರ. ತುಂಬಾ ಚೆನ್ನಾಗಿರೋ ಸ್ಟಿಕ್ಕರ್ಸ್ಗಳಿದಾವೆ. ತುಂಬಾನೇ ಇಷ್ಟ ಆಯ್ತು ಇದು. ಸ್ಟಿಕ್ಕರ್ಸ್ಗಳು ತುಂಬ ಖುಷಿ ಕೊಡುತ್ತೆ. ಮತ್ತೊಂದು ಮೌಂಟ್. ಇವಾಗ ಕ್ಯಾಮ್ರಾನ ಸ್ವಿಚ್ ಆನ್ ಮಾಡೋಣ. ಇಂಗ್ಲೀಷ್. ಇದನ್ನ ಆಕ್ಟಿವೇಟ್ ಮಾಡೋಕ್ಕೆ ಮಿಮೋ ಆ್ಯಪಿಗೆ ಕನೆಕ್ಟ್ ಮಾಡ್ಕೊಳ್ಬೇಕು. ಈ ಕ್ಯಾಮ್ರಾದಲ್ಲಿ 2 ಕಡೆ ಟಚ್ ಸ್ಕ್ರೀನ್ ಇರುತ್ತೆ. ಇದು ಟಚ್ ಸ್ಕ್ರೀನು, ಇದು ಟಚ್ ಸ್ಕ್ರೀನು. ಈ ಲೆನ್ಸ್ ಪ್ರೊಟೆಕ್ಟರ್ ಇದೆ, ಲೆನ್ಸ್ ಒಳಗಡೆ ಇರುತ್ತೆ. ಇದು ಮೇಲ್ಗಡೆ ಇರೋದು ಲೆನ್ಸ್ ಪ್ರೊಟೆಕ್ಟರ್. ಈ ಲೆನ್ಸ್ ಪ್ರೊಟೆಕ್ಟರ್ ಏನಾದರೂ ಡ್ಯಾಮೇಜ್ ಆಯ್ತು ಅಂತ ಹೇಳಿದ್ರೆ ತೆಗೆದು ಬೇರೆದು ಹಾಕ್ಬೋದು ಈಸಿಯಾಗಿ. ನಾನು ಸ್ವಲ್ಪ ಬಿಟ್ಟು ಆಕ್ಟಿವೇಟ್ ಮಾಡ್ತೀನಿ. ಅದ್ರ ಮುಂಚೆ ಮೈಕ್ನ ತೋರಿಸ್ತೀನಿ. ಇಲ್ಲಿದೆ ಮೈಕ್. ಇದು ಅಷ್ಟೇ ಮ್ಯಾಗ್ನೆಟಿಕ್. ಈಸಿಯಾಗಿ ಯೂಸ್ ಮಾಡ್ಕೊಬಹುದು. ತುಂಬಾನೇ ಸ್ಟ್ರಾಂಗ್ ಮ್ಯಾಗ್ನೆಟ್ ಅದು. ಮ್ಯಾಗ್ನೆಟು ಇದೆ, ಕ್ಲಿಪ್ಪು ಇದೆ. ಇದನ್ನ ವಿಂಡ್ ನಾಯ್ಸ್ ರಿಡಕ್ಷನ್ ಯೂಸ್ ಮಾಡ್ಬೋದು. ಇದನ್ನ ಡೆಡ್ ಕ್ಯಾಟ್ ಅಂತೀವಿ. ಇಷ್ಟು ಮಾಡಿದ್ರೆ ಆಯಿತು, ಕುತ್ಕೊಂಡು ಬಿಡುತ್ತೆ. ವಿಂಡ್ ನಾಯ್ಸ್ ರೆಡ್ಯೂಸ್ ಆಗುತ್ತೆ. ಇದು ಟ್ರಾನ್ಸ್ಮಿಟರ್. ಇದು ವೈರ್ ಯೂಸ್ ಮಾಡಿಬಿಟ್ಟು ಕನೆಕ್ಟ್ ಮಾಡೋ ಹಾಗಿಲ್ಲ, ಅಥವಾ ಯಾವುದೇ ರೀತಿ ರಿಸೀವರ್ಗಳು ಬೇಕಾಗಿಲ್ಲ. ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಬೋದು ಬ್ಲೂಟೂತ್ ಥ್ರೂ. ಈ ಮೈಕು 32 ಬಿಟ್ ಇಂಟರ್ನಲ್ ರೆಕಾರ್ಡಿಂಗ್ ಇದೆ. ಇಂಟರ್ನಲ್ ಆಗಿ ರೆಕಾರ್ಡ್ ಮಾಡ್ಕೊಬೋದು ಇದರಲ್ಲಿ. ಕೋಡ್ ಬರುತ್ತೆ. ಆಕ್ಟಿವೇಟ್ ಆಗ್ತಾ ಇದೆ ಇವಾಗ. ಆಕ್ಟಿವೇಶನ್ ಆಯಿತು. ಹೊಸ ವರ್ಷನ್ ಡೌನ್ಲೋಡ್ ಆಗ್ತಿದೆ. ಕ್ಯಾಮ್ರಾ ಆಕ್ಟಿವ್ ಆಗಿದೆ. ಈ ಕ್ಯಾಮ್ರಾದಲ್ಲಿ 1.3 ಇಂಚ್ ಸೆನ್ಸರ್ ಇರುತ್ತೆ. 10 ಬಿಟ್ ಲಾಗ್ ಮೋಡ್, ಡಿಲಾಗ್ ಮೋಡ್ ಇರುತ್ತೆ. ಕ್ರೀಸ್ ರೆಸಿಸ್ಟೆಂಟ್ ಮತ್ತೆ ಲಾಂಗ್ ಲಾಸ್ಟಿಂಗ್ ಬ್ಯಾಟ್ರಿ ಅಂತ ಹೇಳಿದ್ದಾರೆ. ಜೊತೆಗೆ 4K 120 FPS ಅಲ್ಲಿ ರೆಕಾರ್ಡ್ ಮಾಡಬಹುದು. ಕ್ವಿಕ್ ರಿಲೀಸ್ ಇರುತ್ತೆ. ಹಾರಿಜಾಂಟಲ್, ವರ್ಟಿಕಲ್ ಈಸಿಯಾಗಿ ಮೌಂಟ್ ಮಾಡಬಹುದು. ಆ ಕಡೆ ಟಚ್ ಸ್ಕ್ರೀನ್, ಡ್ಯುಯಲ್ ಟಚ್ ಸ್ಕ್ರೀನ್ ಇರುತ್ತೆ. ಮೈಕಿಗೆ 13,000 ರೂಪಾಯಿ ಮಾಡಿದೆ. ಕ್ಯಾಮ್ರಾಕ್ಕೆ ಎಲ್ಲದು ಸೇರಿಸ್ಬಿಟ್ಟು ಅಡ್ವೆಂಚರ್ ಕಾಂಬೋಗೆ 38,000 ರೂಪಾಯಿ ಮಾಡಿದೆ. ಟೋಟಲ್ ಆಗಿ 51,000 ಆಯಿತು. ಇಲ್ಲಿಗೆ ನಾನು ಕಂಪ್ಲೀಟ್ ಆಗಿ ವ್ಲಾಗಿಂಗ್ ಸೆಟಪ್ ಆಯಿತು. ಮೋಟೋ ವ್ಲಾಗಿಂಗ್ ಮಾಡ್ತೀನೋ ಇಲ್ಲ ವ್ಲಾಗ್ ಮಾಡ್ತೀನೋ, ಎರಡಕ್ಕೂ ಯೂಸ್ ಆಗುತ್ತೆ. ಈ ಹೊಸ ಕ್ಯಾಮ್ರಾದಲ್ಲಿ ಫಸ್ಟ್ ವಿಡಿಯೋ ಇದು. ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ? 6:21. ಜೊತೆಗೆ ಮಳೆ ಬರ್ತಾ ಇದೆ, ಮೋಡನೂ ಆಗಿದೆ. ಆದರೂ ಇಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗ್ತಿದೆ. 1/1.3 ಇಂಚ್ ಸೆನ್ಸರ್ ಇರೋದ್ರಿಂದ. ಇಂಟರ್ನಲ್ ಆಡಿಯೋದಲ್ಲೇ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಮೈಕ್ ಕನೆಕ್ಟ್ ಮಾಡಿಲ್ಲ, ಯಾಕಂದರೆ ಹೊಸ ಕ್ಯಾಮ್ರಾಗೆ ಅಪ್ಡೇಟ್ ಮಾಡಬೇಕು. ಇಲ್ಲೊಂದು ಸ್ವಲ್ಪ ನೆಮ್ಮದಿ ಜಾಸ್ತಿ ಇದೆ, ನೆಟ್ವರ್ಕ್ ವೀಕ್ ಇದೆ. ವಿಡಿಯೋ ಕ್ವಾಲಿಟಿ ಇದು ತುಂಬಾ ಇವಾಗಲೇ ಪೋಸ್ಟ್ ಮಾಡಲ್ಲ. ಯಾಕಂತ ಹೇಳಿದ್ರೆ ಬರೋ ವಿಡಿಯೋಸಲ್ಲಿ ಯಾಕೆ ತೊಗೊಂಡೆ, ಯಾಕೆ ಈ ಕ್ಯಾಮ್ರಾನ ಕನ್ಸಿಡರ್ ಮಾಡ್ಬೋದು ನೀವು ಅಂತ ಹೇಳ್ಬಿಟ್ಟು ಪೋಸ್ಟ್ ಮಾಡ್ತೀನಿ. ಅದ್ರ ಜೊತೆಗೆ ದೇವ್ರ ಮನೆಗೆ ಬಂದು ಎಲ್ಲಾದರೂ ಒಂದು ಮೆಮೊರಿಯಬಲ್ ಪ್ಲೇಸಲ್ಲಿ, ಕಾಮ್ ಪೀಸ್ಫುಲ್ ಆಗಿರೋ ಪ್ಲೇಸಲ್ಲಿ ಉಳ್ಕೊಳ್ಬೇಕಂತ ಇದ್ದರೆ ಇಲ್ಲಿ ಉಳ್ಕೊಳ್ಬೋದು. ತುಂಬ ಇಷ್ಟ ಜಾಗ ನಂದಿದು. ಸಿಟಿ ಲೈಫ್ ಸ್ಟ್ರೆಸ್ಸಿಂದ ಹೊರಗೆ ಬರಬೇಕಾದ್ರೆ ಡೆಫಿನೆಟಾಗಿ ವಿಸಿಟ್ ಮಾಡಿ. ಆರಾಮಾಗಿ ನೆಮ್ಮದಿಯಾಗಿತ್ತು ಪ್ರಕೃತಿ ಜೊತೆ ಬೆರೆತು ಹೋಗ್ಬೋದು. ಜೊತೆಗೆ ನೀವು ಇಲ್ಲಿ ಬರೋ ಮುಂಚೆ ನನಗೊಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಹಾಕಿ, ನಾನು ನಿಮ್ಮ ಜೊತೆ ಜಾಯ್ನ್ ಆಗಿಬಿಟ್ಟು ಒಂದಷ್ಟು ಪ್ಲೇಸಸ್ಗಳನ್ನ ನಾನು ನಿಮ್ಗೆ ಕರ್ಕೊಂಡೋಗಿ ಟ್ರೈ ಮಾಡ್ತೀನಿ. ಇಲ್ಲಿ ಸುತ್ತಮುತ್ತ ಟ್ರೆಕ್ಕಿಂಗ್ ಪ್ಲೇಸಸ್ಗಳಿದೆ, ವಾಟರ್ಫಾಲ್ಗಳಿದೆ. ನಾನು ನಿಮ್ಮ ವೆಕೇಷನ್ನ ಇನ್ನೂ ಮೆಮೊರೇಬಲ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನಂಗೆ ಜಾಯ್ನ್ ಆಗೋಕ್ಕೆ ಆದರೆ. ಅದ್ರ ಜೊತೆಗೆ ವೀಡಿಯೋಸ್ನ ಎಂಡ್ ಮಾಡ್ತೀನಿ ಇಲ್ಲೇ. ಬಾಯ್ ಬಾಯ್.